ಕರಾವಳಿಯಲ್ಲಿ ತಾಪಮಾನ ಭಾರೀ ಏರಿಕೆ ಆಗ್ತಾ ಇದೆ. ನೆತ್ತಿ ಸುಡುವ ಬಿಸಿಲಿಗೆ ಮಧ್ಯಾಹ್ನದ ವೇಳೆ ಹೊರಬರೋದೇ ಕಷ್ಟವಾಗಿಬಿಟ್ಟಿದೆ. ಸದ್ಯ ಮೀನುಗಾರರಿಗೂ ಕೂಡ ಹೀಟ್ ವೇವ್ ಬಿಸಿ ತಟ್ಟಿದ್ದು ಸಮುದ್ರದಲ್ಲಿ ಮೀನುಗಳು ಸಿಗದೆ ಕಂಗಾಲಾಗಿದ್ದಾರೆ. ಬಿಸಿಲ ಝಳಕ್ಕೆ ಕಡಲ ತಡಿ ತತ್ತರ. ಕರಾವಳಿಯಲ್ಲಿ ಮೀನಿನ ಬೆಲೆ ಏರಿಕೆ. ಕಡಲ ತೀರದಲ್ಲಿ ಬಿಸಿಲ ತಾಪ ಕರಾವಳಿಗಳನ್ನ ಕಂಗೆಡಿಸಿದೆ. ಕಳೆದ 3 ದಿನದಿಂದ 40 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಅಧಿಕ ತಾಪಮಾನ ದಾಖಲಾಗಿದೆ. ಪರಿಣಾಮ ಈ ಬಿಸಿಲಾಘಾತಕ್ಕೆ ಸಮುದ್ರದ ನೀರು ಬಿಸಿಯಾಗುತ್ತಿದ್ದು ಮೀನುಗಳು ಸಮುದ್ರದಾಳಕ್ಕೆ ಹೋಗಿ ರಕ್ಷಣೆ ಪಡೆಯುತ್ತಿದೆ. ಇದರಿಂದ ಮೀನುಗಾರಿಕೆಗೆ ತೆರಳಿದ ಬೋಟ್ಗಳು ನಿಗದಿತ ಪ್ರಮಾಣದ ಮೀನುಗಳು ದೊರಕದೆ ಖಾಲಿ ಬೋಟ್ನೊಂದಿಗೆ ಮರಳಿ ದಡ ಸೇರುತ್ತಿವೆ. ಈಗ ಏನಂತ ಹೇಳಿದ್ರೆ ಹವಾಮಾನ ವೈಪರೀತ್ಯದಿಂದಾಗಿ ಸೆಕೆ ಜಾಸ್ತಿ ಇರೋದ್ರಿಂದಾಗಿ ನಮ್ಮ ಮೀನಿಗೆ ಕೊಂಡೋಗುವಂಥ ಐಸ್ಗಳು ಕರಗಿ ನಾವು 10 ದಿನಕ್ಕೆ ಅಂತ ತಗೊಂಡು ಹೋದಂಥ ಇದು ಐಸ್ ಮಂಜುಗಡ್ಡೆ ಎಲ್ಲ ಕರಗಿ ವೇಗವಾಗಿ ಅಂದರೆ 8 ದಿನಕ್ಕೆ ನಾವು ಹಿಂದೆ ಬರುವಂಥ ಸನ್ನಿವೇಶ ನಮಗೆ ಜಾಸ್ತಿ ಇದೆ. ಹಾಗೆ ಮೀನುಗಾರರೆಲ್ಲ ಬಹಳಷ್ಟು ನಷ್ಟವನ್ನು ಹೊಂದಿ ಬೋಟೆಲ್ಲ ಸಾಧಾರಣವಾಗಿ ನಮಗೆ 70-70% ಬೋಟುಗಳು ದಡ ಸೇರಿ ನಿಂತು ಈಗ 4 ತಿಂಗಳಾಯಿತು. ಯಾವುದು ನಾವು ಜೂನ್ ಜುಲೈ ಬಿಟ್ಟು ಹೇಳ್ತಾ ಇದ್ದೀವಿ, 4 ತಿಂಗಳಾಯಿತು. ಎಷ್ಟು ಆಳ ಸಮುದ್ರ ಹೋಗಿದ್ರೂ ಮೀನು ಸಿಗೋದಿಲ್ಲ. ಋತುವಿನ ಆರಂಭದಲ್ಲಿ ಅಧಿಕ ಮಳೆಯಾಗಿ ಮೀನುಗಾರಿಕೆಗೆ ನಿಷೇಧವಾಗಿ ಸಮುದ್ರಕ್ಕೆ ಬೋಟ್ ಇಳಿಸದೆ ಮೀನುಗಾರರು ತೊಂದರೆ ಅನುಭವಿಸಿದ್ರು. ಆ ಬಳಿಕದ ದಿನಗಳಲ್ಲಿ ಮೀನುಗಳು ದೊರಕಿ ಆ ನಷ್ಟವನ್ನ ಭರಿಸಲು ಯತ್ನಿಸುತ್ತಿದ್ದ ಮೀನುಗಾರರಿಗೆ ಇದೀಗ ಬಿಸಿ ಗಾಳಿಯಾಘಾತ ಭಾರಿ ದೊಡ್ಡ ಹೊಡೆತ ನೀಡಿದೆ. ಸಂಪೂರ್ಣ ನಷ್ಟ ಹೊಂದಿರುವ ಮೀನುಗಾರರಿಗೆ ರಾಜ್ಯ ಸರ್ಕಾರ ಈ ಬಜೆಟ್ನಲ್ಲಿ ಅನುದಾನ ಮೀಸಲಿರಿಸಬೇಕಿದೆ. ಸಮುದ್ರದಲ್ಲಿ ಮೀನುಗಳು ಸಿಗದೆ ಮಾರುಕಟ್ಟೆಯಲ್ಲಿ ಮೀನಿನ ಬೆಲೆ ಭಾರಿ ಏರಿಕೆ ಕಂಡಿದೆ. ಮೀನುಗಾರರ ಸಮಸ್ಯೆ ಅರಿತು ಸರ್ಕಾರ ಮೀನುಗಾರರ ಸಮಸ್ಯೆಗಳಿಗೆ ಸ್ಪಂದಿಸುವ ಅಗತ್ಯವಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ. ಕರಾವಳಿಯಲ್ಲಿ ತಾಪಮಾನ ಭಾರೀ ಏರಿಕೆ ಆಗ್ತಾ ಇದೆ. ನೆತ್ತಿ ಸುಡುವ ಬಿಸಿಲಿಗೆ ಮಧ್ಯಾಹ್ನದ ವೇಳೆ ಹೊರಬರೋದೇ ಕಷ್ಟವಾಗಿಬಿಟ್ಟಿದೆ. ಸದ್ಯ ಮೀನುಗಾರರಿಗೂ ಕೂಡ ಹೀಟ್ ವೇವ್ ಬಿಸಿ ತಟ್ಟಿದ್ದು ಸಮುದ್ರದಲ್ಲಿ ಮೀನುಗಳು ಸಿಗದೆ ಕಂಗಾಲಾಗಿದ್ದಾರೆ. ಬಿಸಿಲ ಝಳಕ್ಕೆ ಕಡಲ ತಡಿ ತತ್ತರ. ಕರಾವಳಿಯಲ್ಲಿ ಮೀನಿನ ಬೆಲೆ ಏರಿಕೆ. ಕಡಲ ತೀರದಲ್ಲಿ ಬಿಸಿಲ ತಾಪ ಕರಾವಳಿಗಳನ್ನ ಕಂಗೆಡಿಸಿದೆ. ಕಳೆದ 3 ದಿನದಿಂದ 40 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಅಧಿಕ ತಾಪಮಾನ ದಾಖಲಾಗಿದೆ. ಪರಿಣಾಮ ಈ ಬಿಸಿಲಾಘಾತಕ್ಕೆ ಸಮುದ್ರದ ನೀರು ಬಿಸಿಯಾಗುತ್ತಿದ್ದು ಮೀನುಗಳು ಸಮುದ್ರದಾಳಕ್ಕೆ ಹೋಗಿ ರಕ್ಷಣೆ ಪಡೆಯುತ್ತಿದೆ. ಇದರಿಂದ ಮೀನುಗಾರಿಕೆಗೆ ತೆರಳಿದ ಬೋಟ್ಗಳು ನಿಗದಿತ ಪ್ರಮಾಣದ ಮೀನುಗಳು ದೊರಕದೆ ಖಾಲಿ ಬೋಟ್ನೊಂದಿಗೆ ಮರಳಿ ದಡ ಸೇರುತ್ತಿವೆ. ಈಗ ಏನಂತ ಹೇಳಿದ್ರೆ ಹವಾಮಾನ ವೈಪರೀತ್ಯದಿಂದಾಗಿ ಸೆಕೆ ಜಾಸ್ತಿ ಇರೋದ್ರಿಂದಾಗಿ ನಮ್ಮ ಮೀನಿಗೆ ಕೊಂಡೋಗುವಂಥ ಐಸ್ಗಳು ಕರಗಿ ನಾವು 10 ದಿನಕ್ಕೆ ಅಂತ ತಗೊಂಡು ಹೋದಂಥ ಇದು ಐಸ್ ಮಂಜುಗಡ್ಡೆ ಎಲ್ಲ ಕರಗಿ ವೇಗವಾಗಿ ಅಂದರೆ 8 ದಿನಕ್ಕೆ ನಾವು ಹಿಂದೆ ಬರುವಂಥ ಸನ್ನಿವೇಶ ನಮಗೆ ಜಾಸ್ತಿ ಇದೆ. ಹಾಗೆ ಮೀನುಗಾರರೆಲ್ಲ ಬಹಳಷ್ಟು ನಷ್ಟವನ್ನು ಹೊಂದಿ ಬೋಟೆಲ್ಲ ಸಾಧಾರಣವಾಗಿ ನಮಗೆ 70-70% ಬೋಟುಗಳು ದಡ ಸೇರಿ ನಿಂತು ಈಗ 4 ತಿಂಗಳಾಯಿತು. ಯಾವುದು ನಾವು ಜೂನ್ ಜುಲೈ ಬಿಟ್ಟು ಹೇಳ್ತಾ ಇದ್ದೀವಿ, 4 ತಿಂಗಳಾಯಿತು. ಎಷ್ಟು ಆಳ ಸಮುದ್ರ ಹೋಗಿದ್ರೂ ಮೀನು ಸಿಗೋದಿಲ್ಲ. ಋತುವಿನ ಆರಂಭದಲ್ಲಿ ಅಧಿಕ ಮಳೆಯಾಗಿ ಮೀನುಗಾರಿಕೆಗೆ ನಿಷೇಧವಾಗಿ ಸಮುದ್ರಕ್ಕೆ ಬೋಟ್ ಇಳಿಸದೆ ಮೀನುಗಾರರು ತೊಂದರೆ ಅನುಭವಿಸಿದ್ರು. ಆ ಬಳಿಕದ ದಿನಗಳಲ್ಲಿ ಮೀನುಗಳು ದೊರಕಿ ಆ ನಷ್ಟವನ್ನ ಭರಿಸಲು ಯತ್ನಿಸುತ್ತಿದ್ದ ಮೀನುಗಾರರಿಗೆ ಇದೀಗ ಬಿಸಿ ಗಾಳಿಯಾಘಾತ ಭಾರಿ ದೊಡ್ಡ ಹೊಡೆತ ನೀಡಿದೆ. ಸಂಪೂರ್ಣ ನಷ್ಟ ಹೊಂದಿರುವ ಮೀನುಗಾರರಿಗೆ ರಾಜ್ಯ ಸರ್ಕಾರ ಈ ಬಜೆಟ್ನಲ್ಲಿ ಅನುದಾನ ಮೀಸಲಿರಿಸಬೇಕಿದೆ. ಸಮುದ್ರದಲ್ಲಿ ಮೀನುಗಳು ಸಿಗದೆ ಮಾರುಕಟ್ಟೆಯಲ್ಲಿ ಮೀನಿನ ಬೆಲೆ ಭಾರಿ ಏರಿಕೆ ಕಂಡಿದೆ. ಮೀನುಗಾರರ ಸಮಸ್ಯೆ ಅರಿತು ಸರ್ಕಾರ ಮೀನುಗಾರರ ಸಮಸ್ಯೆಗಳಿಗೆ ಸ್ಪಂದಿಸುವ ಅಗತ್ಯವಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿಯಲ್ಲಿ ತಾಪಮಾನ ಭಾರೀ ಏರಿಕೆ ಆಗ್ತಾ ಇದೆ. ನೆತ್ತಿ ಸುಡುವ ಬಿಸಿಲಿಗೆ ಮಧ್ಯಾಹ್ನದ ವೇಳೆ ಹೊರಬರೋದೇ ಕಷ್ಟವಾಗಿಬಿಟ್ಟಿದೆ. ಸದ್ಯ ಮೀನುಗಾರರಿಗೂ ಕೂಡ ಹೀಟ್ ವೇವ್ ಬಿಸಿ ತಟ್ಟಿದ್ದು ಸಮುದ್ರದಲ್ಲಿ ಮೀನುಗಳು ಸಿಗದೆ ಕಂಗಾಲಾಗಿದ್ದಾರೆ.
ಬಿಸಿಲ ಝಳಕ್ಕೆ ಕಡಲ ತಡಿ ತತ್ತರ. ಕರಾವಳಿಯಲ್ಲಿ ಮೀನಿನ ಬೆಲೆ ಏರಿಕೆ. ಕಡಲ ತೀರದಲ್ಲಿ ಬಿಸಿಲ ತಾಪ ಕರಾವಳಿಗಳನ್ನ ಕಂಗೆಡಿಸಿದೆ. ಕಳೆದ 3 ದಿನದಿಂದ 40 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಅಧಿಕ ತಾಪಮಾನ ದಾಖಲಾಗಿದೆ. ಪರಿಣಾಮ ಈ ಬಿಸಿಲಾಘಾತಕ್ಕೆ ಸಮುದ್ರದ ನೀರು ಬಿಸಿಯಾಗುತ್ತಿದ್ದು ಮೀನುಗಳು ಸಮುದ್ರದಾಳಕ್ಕೆ ಹೋಗಿ ಹೋಗಿ ರಕ್ಷಣೆ ಪಡೆಯುತ್ತಿದೆ. ಇದರಿಂದ ಮೀನುಗಾರಿಕೆಗೆ ತೆರಳಿದ ಬೋಟ್ಗಳು ನಿಗದಿತ ಪ್ರಮಾಣದ ಮೀನುಗಳು ದೊರಕದೆ ಖಾಲಿ ಬೋಟ್ನೊಂದಿಗೆ ಮರಳಿ ದಡ ಸೇರುತ್ತಿವೆ. ಈಗ ಏನಂತ ಹೇಳಿದ್ರೆ ಹವಾಮಾನ ವೈಪರೀತ್ಯದಿಂದಾಗಿ ಸೆಕೆ ಜಾಸ್ತಿ ಇರೋದ್ರಿಂದಾಗಿ ನಮ್ಮ ಮೀನಿಗೆ ಕೊಂಡೋಗುವಂಥ ಐಸ್ಗಳು ಕರಗಿ ನಾವು 10 ದಿನಕ್ಕೆ ಅಂತ ತಗೊಂಡು ಹೋದಂಥ ಇದು ಐಸ್ ಮಂಜುಗಡ್ಡೆ ಎಲ್ಲ ಕರಗಿ ವೇಗವಾಗಿ ಅಂದರೆ 8 ದಿನಕ್ಕೆ ನಾವು ಹಿಂದೆ ಬರುವಂಥ ಸನ್ನಿವೇಶ ನಮಗೆ ಜಾಸ್ತಿ ಇದೆ. ಹಾಗೆ ಮೀನುಗಾರರೆಲ್ಲ ಬಹಳಷ್ಟು ನಷ್ಟವನ್ನು ಹೊಂದಿ ಬೋಟೆಲ್ಲ ಸಾಧಾರಣವಾಗಿ ನಮಗೆ 70-70% ಬೋಟುಗಳು ದಡ ಸೇರಿ ನಿಂತು ಈಗ 4 ತಿಂಗಳಾಯಿತು. ಯಾವುದು ನಾವು ಜೂನ್ ಜುಲೈ ಬಿಟ್ಟು ಹೇಳ್ತಾ ಇದ್ದೀವಿ, 4 ತಿಂಗಳಾಯಿತು. ಎಷ್ಟು ಆಳ ಸಮುದ್ರ ಹೋಗಿದ್ರೂ ಮೀನು ಸಿಗೋದಿಲ್ಲ. ಋತುವಿನ ಆರಂಭದಲ್ಲಿ ಅಧಿಕ ಮಳೆಯಾಗಿ ಮೀನುಗಾರಿಕೆಗೆ ನಿಷೇಧವಾಗಿ ಸಮುದ್ರಕ್ಕೆ ಬೋಟ್ ಇಳಿಸದೆ ಮೀನುಗಾರರು ತೊಂದರೆ ಅನುಭವಿಸಿದ್ರು. ಆ ಬಳಿಕದ ದಿನಗಳಲ್ಲಿ ಮೀನುಗಳು ದೊರಕಿ ಆ ನಷ್ಟವನ್ನ ಭರಿಸಲು ಯತ್ನಿಸುತ್ತಿದ್ದ ಮೀನುಗಾರರಿಗೆ ಇದೀಗ ಬಿಸಿ ಗಾಳಿಯಾಘಾತ ಭಾರಿ ದೊಡ್ಡ ಹೊಡೆತ ನೀಡಿದೆ. ಸಂಪೂರ್ಣ ನಷ್ಟ ಹೊಂದಿರುವ ಮೀನುಗಾರರಿಗೆ ರಾಜ್ಯ ಸರ್ಕಾರ ಈ ಬಜೆಟ್ನಲ್ಲಿ ಅನುದಾನ ಮೀಸಲಿರಿಸಬೇಕಿದೆ. ಸಮುದ್ರದಲ್ಲಿ ಮೀನುಗಳು ಸಿಗದೆ ಮಾರುಕಟ್ಟೆಯಲ್ಲಿ ಮೀನಿನ ಬೆಲೆ ಭಾರಿ ಏರಿಕೆ ಕಂಡಿದೆ. ಮೀನುಗಾರರ ಸಮಸ್ಯೆ ಅರಿತು ಸರ್ಕಾರ ಮೀನುಗಾರರ ಸಮಸ್ಯೆಗಳಿಗೆ ಸ್ಪಂದಿಸುವ ಅಗತ್ಯವಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿಯಲ್ಲಿ ತಾಪಮಾನ ಭಾರಿ ಏರಿಕೆ ಆಗ್ತಾ ಇದೆ. ನೆತ್ತಿ ಸುಡುವ ಬಿಸಿಲಿಗೆ ಮಧ್ಯಾಹ್ನದ ವೇಳೆ ಹೊರಬರೋದೇ ಕಷ್ಟವಾಗಿಬಿಟ್ಟಿದೆ. ಸದ್ಯ ಮೀನುಗಾರರಿಗೂ ಕೂಡ ಹೀಟ್ ವೇವ್ ಬಿಸಿ ತಟ್ಟಿದ್ದು ಸಮುದ್ರದಲ್ಲಿ ಮೀನುಗಳು ಸಿಗದೆ ಕಂಗಾಲಾಗಿದ್ದಾರೆ. ಬಿಸಿಲ ಝಳಕ್ಕೆ ಕಡಲ ತಡಿ ತತ್ತರ. ಕರಾವಳಿಯಲ್ಲಿ ಮೀನಿನ ಬೆಲೆ ಏರಿಕೆ. ಕಡಲ ತೀರದಲ್ಲಿ ಬಿಸಿಲ ತಾಪ ಕರಾವಳಿಗಳನ್ನ ಕಂಗೆಡಿಸಿದೆ. ಕಳೆದ 3 ದಿನದಿಂದ 40 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಅಧಿಕ ತಾಪಮಾನ ದಾಖಲಾಗಿದೆ. ಪರಿಣಾಮ ಈ ಬಿಸಿಲಾಘಾತಕ್ಕೆ ಸಮುದ್ರದ ನೀರು ಬಿಸಿಯಾಗುತ್ತಿದ್ದು ಮೀನುಗಳು ಸಮುದ್ರದಾಳಕ್ಕೆ ಹೋಗಿ ಹೋಗಿ ರಕ್ಷಣೆ ಪಡೆಯುತ್ತಿದೆ. ಇದರಿಂದ ಮೀನುಗಾರಿಕೆಗೆ ತೆರಳಿದ ಬೋಟ್ಗಳು ನಿಗದಿತ ಪ್ರಮಾಣದ ಮೀನುಗಳು ದೊರಕದೆ ಖಾಲಿ ಬೋಟ್ನೊಂದಿಗೆ ಮರಳಿ ದಡ ಸೇರುತ್ತಿವೆ. ಈಗ ಏನಂತ ಹೇಳಿದ್ರೆ ಹವಾಮಾನ ವೈಪರೀತ್ಯದಿಂದಾಗಿ ಸೆಕೆ ಜಾಸ್ತಿ ಇರೋದ್ರಿಂದಾಗಿ ನಮ್ಮ ಮೀನಿಗೆ ಕೊಂಡೋಗುವಂಥ ಐಸ್ಗಳು ಕರಗಿ ನಾವು 10 ದಿನಕ್ಕೆ ಅಂತ ತಗೊಂಡು ಹೋದಂಥ ಇದು ಐಸ್ ಮಂಜುಗಡ್ಡೆ ಎಲ್ಲ ಕರಗಿ ವೇಗವಾಗಿ ಅಂದರೆ 8 ದಿನಕ್ಕೆ ನಾವು ಹಿಂದೆ ಬರುವಂಥ ಸನ್ನಿವೇಶ ನಮಗೆ ಜಾಸ್ತಿ ಇದೆ. ಹಾಗೆ ಮೀನುಗಾರರೆಲ್ಲ ಬಹಳಷ್ಟು ನಷ್ಟವನ್ನು ಹೊಂದಿ ಬೋಟೆಲ್ಲ ಸಾಧಾರಣವಾಗಿ ನಮಗೆ 70-70% ಬೋಟುಗಳು ದಡ ಸೇರಿ ನಿಂತು ಈಗ 4 ತಿಂಗಳಾಯಿತು. ಯಾವುದು ನಾವು ಜೂನ್ ಜುಲೈ ಬಿಟ್ಟು ಹೇಳ್ತಾ ಇದ್ದೀವಿ, 4 ತಿಂಗಳಾಯಿತು. ಎಷ್ಟು ಆಳ ಸಮುದ್ರ ಹೋಗಿದ್ರೂ ಮೀನು ಸಿಗೋದಿಲ್ಲ. ಋತುವಿನ ಆರಂಭದಲ್ಲಿ ಅಧಿಕ ಮಳೆಯಾಗಿ ಮೀನುಗಾರಿಕೆಗೆ ನಿಷೇಧವಾಗಿ ಸಮುದ್ರಕ್ಕೆ ಬೋಟ್ ಇಳಿಸದೆ ಮೀನುಗಾರರು ತೊಂದರೆ ಅನುಭವಿಸಿದ್ರು. ಆ ಬಳಿಕದ ದಿನಗಳಲ್ಲಿ ಮೀನುಗಳು ದೊರಕಿ ಆ ನಷ್ಟವನ್ನ ಭರಿಸಲು ಯತ್ನಿಸುತ್ತಿದ್ದ ಮೀನುಗಾರರಿಗೆ ಇದೀಗ ಬಿಸಿ ಗಾಳಿಯಾಘಾತ ಭಾರಿ ದೊಡ್ಡ ಹೊಡೆತ ನೀಡಿದೆ. ಸಂಪೂರ್ಣ